ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಹೋದರಿ ಲಿಂಗೈಕ್ಯರಾದಂಥ ನೇಹಾ ಹಿರೇಮಠ್ ಅವರ ಹತ್ಯೆಯನ್ನು ಖಂಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆರೋಪಿಗೆ ಕಠಿಣ ಶಿಕ್ಷೆ ಆಗಲಿ ಅಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಶಾಸಕರು, ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇವತ್ತು ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತೀವಿ. ನಾವು ಏನು ಇದೊಂದು ನಮ್ಮ ಸಹೋದರಿಯ ಹತ್ಯೆ ಆಗಿದೆ, ಆ ಆರೋಪಿಯ ಕೃತ್ಯ ಅತ್ಯಂತ ನೀಚ ಕೃತ್ಯ. ಒಬ್ಬ ವಿಕೃತ ಮನಸ್ಸಿನ ಮನುಷ್ಯ ಅಷ್ಟೇ ಈ ರೀತಿ ಒಂದು ಕೃತ್ಯವನ್ನು ಮಾಡಬಹುದು. ಆರೋಪಿ ಯಾರೇ ಆಗಿರಲಿ ಅವರಿಗೆ ಕಾನೂನ ಪ್ರಕಾರ ಕಠಿಣ ಶಿಕ್ಷೆಯನ್ನು ಕೊಟ್ಟು ಒಂದು ಸಮಾಜದಲ್ಲಿ ಇನ್ನು ಮುಂದೆ ಯಾವುದೇ ಸಹೋದರಿ ಮಹಿಳೆಯರ ಮೇಲೆ ಈ ರೀತಿ ಅನ್ಯಾಯ ಆಗಬಾರದು ಅಂತ ಒಂದು ನಿರ್ದೇಶನವನ್ನು ನಾವು ರಾಜ್ಯ ಹಾಗೂ ದೇಶಕ್ಕೆ ಕೊಡಬೇಕಂತ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಬರಿತಾ ಇದ್ದೀವಿ. ಈಗಾಗಲೇ ನಮ್ಮ ಸರ್ಕಾರ ಮಹಿಳೆಯರಿಗೆ ಆದಂಥ ಅನ್ಯಾಯವನ್ನು ಶೀಘ್ರಗತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಮೂಲಕ ನಾವು ಮಹಿಳೆಯರ ರಕ್ಷಣೆ, ಅವರ ಹಿತ ಕಾಪಾಡುವಲ್ಲಿ ಅವ್ರ ಜೊತೆ ಇದ್ದೀವಂತ ನಾವು ಈಗಾಗಲೇ ಹೇಳಿದ್ದೇವೆ. ಈ ಒಂದು ವಿಷಯವನ್ನು ಕುರಿತು ಲಿಂಗೈಕ್ಯರಾದಂಥ ಸಹೋದರಿ ನೇಹಾ ಹಿರೇಮಠ್ ಅವರ ಕುಟುಂಬಸ್ಥರು ಕೂಡ ಮಾಧ್ಯಮದಲ್ಲಿ ಈಗಾಗಲೇ ಮನವಿ ಮಾಡಿದ್ದಾರೆ. ಈ ಒಂದು ವಿಷಯವನ್ನು ರಾಜಕೀಯವಾಗಿ ತಾವು ಉಪಯೋಗಿಸಬೇಡಿ, ಪಕ್ಷಾತೀತವಾಗಿ ನಮ್ಮ ಮನೆಗೆ ಬಂದು ನಮಗೆ ಬೆಂಬಲ ಹಾಗೂ ನಮ್ಮ ದುಃಖದಲ್ಲಿ ಅವರು ಪಾತ್ರರಾಗಿದ್ದಾರೆ. ಅದು ಕಾಂಗ್ರೆಸ್ನವರು ಇರ್ಬೋದು, JDS ನವರು ಇರ್ಬೋದು, BJP ಅವರು ನಮ್ಮ ಮನೆಗೆ ಬಂದು ನಮಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುವುದು ಮತ್ತು ನಮಗೆ ನ್ಯಾಯ ಕೊಡಿಸುವುದನ್ನು ಈಗಾಗಲೇ ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅಂತ ಈಗಾಗಲೇ ನೇಹಾ ಅವರ ಅಪ್ಪನವರು, ತಂದೆಯವರು ಮಾಧ್ಯಮಕ್ಕೆ ಒಂದು ಹೇಳಿಕೆ ಕೊಟ್ಟ ಮೇಲೆ ಕೂಡ BJP ಅವರು ಇದನ್ನು ರಾಜಕೀಯವಾಗಿ ಏನು ಉಪಯೋಗಿಸ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತೀವಿ. ಸತ್ತವರ ಮನೆಯಲ್ಲಿ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲಿಕ್ಕೇನು ಇವತ್ತು BJP ಅವರು ಹೊರಟಿದ್ದಾರೆ. ಅದನ್ನು ಪ್ರಜ್ಞಾವಂತ ನಮ್ಮ ಬೆಳಗಾವಿ ಜನ ಒಪ್ಪುವುದಿಲ್ಲ. ಅವರ ಹಿಡನ್ ಅಜೆಂಡಾ ಸಕ್ಸಸ್ ಆಗೋದಿಲ್ಲ. ನಮ್ಮ ನಿಲುವು ನೇಹಾ ಅವರಿಗೆ ನ್ಯಾಯ ಸಿಗಬೇಕು, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮುಂದೆ ಈ ರೀತಿ ಕೃತ್ಯ ನಮ್ಮ ಸಮಾಜದಲ್ಲಿ ನಡಿಬಾರ್ದು. ಏನಾಗಿದೆ ಅಂದರೆ ಕೇವಲ ರಾಜಕಾರಣ ಇಲ್ಲಿ ಮಾತ್ರ ಉಳಿದಿಲ್ಲ, ರಾಷ್ಟ್ರೀಯ ಮಟ್ಟದಿಂದ ತೊಗೊಂಡಿದ್ದಾರೆ BJP ಅವರು. ಅವ್ರು ಹೇಳ್ತದೆ ಏನಂತಂದರೆ ಕೇವಲ ನ್ಯಾಯಾಲಯ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ತಕ್ಷಣ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಸ್ ಮೀಟ್. ನಾನು ಮಾನ್ಯ ಮೋದಿ ಅವರಿಗೆ, ನೀವು ನಮ್ಮ ದೇಶದ ಪ್ರಧಾನಮಂತ್ರಿ, ಇಡೀ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳೋದು ನಿಮ್ಮದು ಕೂಡ ಕರ್ತವ್ಯ. ನೀವು ಭಾಷಣ ಮಾಡೋದು, ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟು ನಾವು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ನ್ಯಾಯಾಲಯವನ್ನು ಮಹಿಳೆಯರಿಗಾಗಿ ಸ್ಥಾಪನೆ ಮಾಡಿದ್ದೀವಿ, ನೀವು ಕೂಡ ಒಂದು ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರಬಹುದು. ಅದನ್ನು ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ಬೇಜವಾಬ್ದಾರಿ ಹೇಳಿಕೆಗಳನ್ನು ತಾವು ಕೊಡಬಾರ್ದು. ಆದಷ್ಟು ಬೇಗ ತಮ್ಮ ಒಂದು ಪದವಿ ಏನಿದೆ, ಪ್ರಧಾನಮಂತ್ರಿಗಳ ಜವಾಬ್ದಾರಿಯನ್ನು ನಿಭಾಯಿಸಿ ಆದಷ್ಟು ಬೇಗ ಕಠಿಣ ಕಾನೂನುಗಳನ್ನು ಮಾಡುವ ಮೂಲಕ ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡಲು ತಾವು ಮುಂದೆ ಬರಬೇಕಂತ ಮಾನ್ಯ ಪ್ರಧಾನಿಗಳಲ್ಲಿ ಮನವಿ ಮಾಡ್ತೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿ ಮೂಲಕ ಅವರ ಜೊತೆ ಮಾತಾಡಿದ್ದಾರೆ.
ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಈಗಾಗಲೇ ತನಿಖೆ CIDಗೆ ನಾವು ಕೊಟ್ಟಿದ್ದೇವೆ, ವಯಸ್ಸಾಗಿದೆ CID ಅವರಿಗೆ ನಾವು ತನಿಖೆ ಕೊಟ್ಟಿದ್ದೇವೆ. ವಿಶೇಷ ನ್ಯಾಯಾಲಯವನ್ನು ಈ ಒಂದು ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದಂತ ಸ್ಥಾಪನೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ನೇಹಾ ಸಹೋದರಿಯರ ಜೊತೆ ಆದಂಥ ವಿಕೃತ ಕೆಲಸ ಸಮಾಜದಲ್ಲಿ ಯಾವ ಹೆಣ್ಮಗಳಿಗೂ ಆಗಬಾರ್ದು, ಯಾರ ಜೊತೆನೂ ಆಗಬಾರ್ದು. ಅದಕ್ಕೆ ನಾವು ಪಕ್ಷಾತೀತವಾಗಿ ಇದಕ್ಕೆ ಖಂಡನೆ ಮಾಡ್ತೀವಿ. ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಹಾ ಅವ್ರ ಕುಟುಂಬವ್ರ ಜೊತೆ ಇದೆಯೇ, ಅವರಿಗೆ ಆರೋಪಿಗೆ ಕಠಿಣ ಶಿಕ್ಷೆ, ಗಲ್ಲು ಶಿಕ್ಷೆ ಆಗಬೇಕಂತ ನಾವು ಮನವಿ ಮಾಡ್ತೀವಿ. ಸರ್, ಈಗ ಏನಂದ್ರೆ ಭಾಳಷ್ಟು ಮಠಾಧೀಶರು ಕೂಡ ಏನಂತಾರೆ ಒಂದು ಭಾಗವಹಿಸಿ ಹೇಳಿದ್ದಾರೆ, ಇದೊಂದು ರಾಜಕಾರಣ ಮಾಡಬೇಡಿ ಹಾಗೆ ಅಂತೇಳಿ. ಆದರೂ ಕೂಡ ಎಲ್ಲರೂ ಪಕ್ಷಗಳು ಇದು ವಿಚಾರಗಳು ಇಟ್ಕೊಂಡು ಮಾತಾಡ್ತಿದ್ದಾರೆ. ಈ ವಿಚಾರ ಇಟ್ಕೊಂಡೇ ಚುನಾವಣೆ ಅಸ್ತ್ರ ಆಗಿಬಿಟ್ಟಿದೆ. ಇವತ್ತು BJP ಅವ್ರ ಮೇಲೆ ನನಗೆ ಕರುಣೆ ಬರ್ತಾ ಇದೆ, ಪಾಪ ಅನ್ನಿಸ್ತಾ ಇದೆ. ಈ BJP ಅವ್ರನ್ನ ನೋಡಿದ್ರೆ ಅವರಿಗೆ ಚುನಾವಣೆಯಲ್ಲಿ ಜನರ ಮುಂದೆ ಯಾವ ವಿಷಯ ಇಟ್ಕೊಂಡು ಹೋಗ್ಬೇಕಂತ ಅವ್ರ ಹತ್ರ ವಿಷಯಗಳಿಲ್ಲ. ನಮ್ಮ ಕರ್ನಾಟಕ ರಾಜ್ಯದ ಬರಗಾಲ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಕೇಂದ್ರದವರು ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದರು, ಬರಗಾಲಕ್ಕೆ ಪರಿಹಾರ ಕೊಡಲಿಲ್ಲ. ಇವತ್ತು ಜನರ ಹತ್ರ ಅವ್ರು ಹೋದಾಗ ನಮ್ಮ ರೈತರು ಅವ್ರನ್ನ ಕೇಳಾಕತ್ತಾರೆ BJP ಅವ್ರನ್ನ, ನಮ್ಮ ಬರಗಾಲಕ್ಕೆ ನೀವು ಪರಿಹಾರ ಕೊಟ್ಟಿಲ್ಲ, ನಿಮಗೆ ನಾವು ಯಾಕೆ ಓಟ್ ಹಾಕ್ಬೇಕಂತ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ದಿಕ್ಕು ತೋಚದೆ ಈ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಿ ಕೊಟ್ಟಿದ್ದಾರೆ. ಅವರನ್ನು ಕೂಡಲೇ ಇದನ್ನು ಕೈ ಬಿಡಬೇಕು, ನಾವು ಅದನ್ನು ಖಂಡಿಸ್ತೀವಿ. ಹತಾಶ ಮನೋಭಾವನೆಯಿಂದ ಬಿಜೆಪಿ ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.